ಆಗ್ತಾ ಇದ್ದಂತೆ ಬಾರ್ನ ಮುಂದೆ ಇನೋವಾ ಕಾರ್ ಬಂದು ನಿಲ್ತಿತ್ತು. ಆ ಕಾರ್ ನೋಡ್ತಿದ್ದಂತೆ ಸ್ಥಳೀಯರೆಲ್ಲ ಅಣ್ಣ ಅಖಾಡ ಕಿಳಿದು ಬಿಟ್ಟಿದ್ದಾರೆ ಅಂತ ಮಾತನಾಡಿಕೊಳ್ತಿದ್ರು. ಹೀಗೆ ಆವತ್ತು ಕೂಡ ಇನೋವಾ ಕಾರಿನಲ್ಲಿ ಬಂದವನೇ ಹಾಫ್ ಬಾಟಲ್ ಖಾಲಿ ಮಾಡಿದ್ದ. ಅಯ್ಯೋ ಕಿಕ್ ಏರಿಲ್ಲ ಅಂತ ಮತ್ತೆ ಎಣ್ಣೆ ಖರೀದಿಸಿದ್ದ. ಆ ಎಣ್ಣೆ ಜೊತೆಗೆ ಮಿನರಲ್ ವಾಟರ್ ಕೂಡ ಪಡೆದಿದ್ದ. ಆದರೆ ಬಾಯಿ ಚಪ್ಪರಿಸೋಕೆ ಏನಾದರೂ ಬೇಕಲ್ವಾ, ಹೀಗಾಗಿ 10 ರೂಪಾಯಿ ಬೆಲೆಯ ಮಿಕ್ಸ್ಚರ್ ಪಡೆದಿದ್ದ. ಆದರೆ ಇದೇ 10 ರೂಪಾಯಿ ಮಿಕ್ಸ್ಚರ್ ಪ್ಯಾಕೆಟ್ ಇಲ್ಲಿ ನೆತ್ತರು ಹರಿಸಿದೆ. ಇಷ್ಟಕ್ಕೂ ಅಲ್ಲಾಗಿದ್ದೇನು, ಕೊಲೆಗೂ ಮುನ್ನ ಏನೆಲ್ಲ ನಡೀತು ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಚಿಪ್ಸ್ 10 ರೂಪಾಯಿ ಸಾಲ ಕೊಟ್ಟಿಲ್ಲ ಅಂತ ಕುಮಾರಣ್ಣಗೆ ಬಾಟಲ್ ತಗೊಂಡು ಹೊಡೆದ್ರು ಅವರು, ಸುಭಾಷ್ ಅವರು. ಇಲ್ಲಿನ ನೆತ್ತರ ಕಹಾನಿಗೆ, ಇಲ್ಲಿನ ಸೀನ್ಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಥರ ನಡುಗಿಸುವಂತೆ ಮಾಡಿರೋದು ಕೇವಲ 10 ರೂಪಾಯಿ ಬೆಲೆ ಬಾಳೋ ಮಿಕ್ಸ್ಚರ್ ಪ್ಯಾಕೆಟ್. 10 ರೂಪಾಯಿ ಬೆಲೆಯ ಸ್ನಾಕ್ಸ್. ಕೇವಲ 10 ರೂಪಾಯಿ ಬೆಲೆಯ ಸ್ನಾಕ್ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. 10 ರೂಪಾಯಿ ಮಿಕ್ಸ್ಚರ್ ಪ್ಯಾಕೆಟ್ ಒಬ್ಬ ವ್ಯಕ್ತಿಯ ಹೆಣ ಬೀಳಿಸಿದೆ. ಏನ್ರಿ ಕರ್ಮ, ಒಬ್ಬ ಮನುಷ್ಯನಿಗಿಂತ 10 ರೂಪಾಯಿ ಮಿಕ್ಸ್ಚರ್ ಜಾಸ್ತಿ ಆಗೋಯ್ತ. ಒಂದು ಜೀವಕ್ಕೆ ಬೆಲೆನೇ ಇಲ್ವ, ಕೇವಲ 10 ರೂಪಾಯಿಗೆ ಜೀವ ತೆಗೀತಾರಾ ಅಂತ ಇಲ್ಲಿ ನಿಂತಿರೋ ಪ್ರತಿಯೊಬ್ಬರು ಕೂಡ ಗೊಣಗಾಡಿಕೊಳ್ತಿದ್ರು. ಅನ್ಯಾಯವಾಗಿ ಕೊಲೆಯಾಗಿ ಹೋಗಿರೋ ವ್ಯಕ್ತಿಯೂ ಕೂಡ ಇದೇ ಲಕ್ಕೂರಿನ ನಿವಾಸಿ. ಬಾರ್ನಲ್ಲಿ ಬಿಯರ್ ಬಾಟಲ್ ಹಿಡ್ಕೊಂಡು ಪೋಸ್ ಕೊಡ್ತಿರೋ ಈತನ ಹೆಸರು ಕುಮಾರಸ್ವಾಮಿ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮೂಲದ ನಿವಾಸಿ. ಕೆಲಸ ಹುಡುಕೊಂಡು ಕಡೂರಿನಿಂದ ಲಕ್ಕೂರಿಗೆ ಬಂದಿದ್ದ ಈ ಕುಮಾರಸ್ವಾಮಿ ಲಕ್ಕೂರಿನ ಪಕ್ಕದಲ್ಲೇ ಇರೋ ವೈನ್ಸ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಕಳೆದ 28 ವರ್ಷಗಳಿಂದ ಇದೇ ಬಾರ್ನಲ್ಲೇ ಕೆಲಸ ಮಾಡಿಕೊಂಡಿದ್ದ. ಲಕ್ಕೂರಿನಲ್ಲೇ ಬಾಡಿಗೆ ಮನೆ ಮಾಡಿ ಪತ್ನಿ ರೇಣುಕಾ ಹಾಗೂ ಮಗಳೊಂದಿಗೆ ವಾಸ ಮಾಡ್ತಿದ್ದ.
ವೈನ್ ಸ್ಟೋರ್ನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನಿದ್ದ. ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಒಂದೇ ಒಂದು ದಿನಾನೂ ಕೆಲಸಕ್ಕೆ ರಜೆ ಹಾಕ್ತಿರ್ಲಿಲ್ಲ. ಆದ್ರೀಗ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ್ಲೇ ತಾನು ವಾಸವಿದ್ದ ಮನೆಯ ಮುಂದೆಯೇ ಕೊಲೆಯಾಗಿ ಹೋಗಿದ್ದಾನೆ. ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ. ನಾರಾಯಣಪ್ಪ ಬಿಲ್ಡಿಂಗ್ ಮನೆ ಮುಂದೆನೇ ಚುಚ್ಚಿರೋದು. ಒಬ್ಬ ಮಗು ಇದ್ದಾಳೆ, ಹೆಣ್ಮಗು, 14 ವರ್ಷ, 8ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಏನು ಮಾಡೋದು ಅಂತಲೇ ಅರ್ಥನೇ ಆಗ್ತಾಯಿಲ್ಲ. ಅವರು ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿಸಿ ಎತ್ಕೊಂಡು ಹೋದ್ವಿ, ಎಲ್ಲ ಪೋಸ್ಟ್ಮಾರ್ಟಮ್ ಮಾಡಿಸಿ ಊರಿಗೆ ಕಳಿಸಿದೆ. ಈಗ ಊರಿಗೆ ಕಳಿಸ್ಮೇಲೆ ಆಮೇಲೆ ಬನ್ನಿ ನೀವು ಏನೇನು ಮಾತಾಡ್ಕೊಂಡು ಏನಾದ್ರು ನಮ್ಮ ಕೈಯಲ್ಲಿ ಏನಾದರೂ ಮಾಡೋಣ ಅಂತ ಒಂದು ಅವ್ರ ಫ್ಯಾಮಿಲಿಗೆಲ್ಲ ಹೇಳಿ ಕಳಿಸಿದ್ದೀನಿ. ನನ್ನ ಗಾಡಿ ನಮ್ಮ ಕಾರ್ಯ ಕೊಟ್ಟು ನಾವು ಎಲ್ಲ ಆಂಬುಲೆನ್ಸ್ ಎಲ್ಲ ನಾನೇ ಬುಕ್ ಮಾಡಿ ಸ್ಟೇಷನ್ದೆಲ್ಲ ಎಲ್ಲ ಇದು ಮಾಡಿಕೊಂಡು ನಾನೇ ಕಳಿಸ್ಕೊಡಿ. ಕ್ಯಾಶಿಯರ್ನನ್ನ ಹೊಂಚಾಕಿ ಕೊಲೆ ಮಾಡಿರೋ ಪಾಪಿಯೂ ಕೂಡ ಇದೇ ಲಕ್ಕೂರಿನ ನಿವಾಸಿ, ಇದೇ ಲಕ್ಕೂರಿನ ಪುಡಾಂಗು. ಇನೋವಾ ಕಾರಿನ ಮುಂದೆ ನಿಂತ್ಕೊಂಡು ಪೋಸ್ ಕೊಡ್ತಿರೋ ಈ ಪರಮ ಪಾಪಿಯೇ ಕೇವಲ 10 ರೂಪಾಯಿ ಬೆಲೆಯ ಸ್ನಾಕ್ಸ್ ವಿಚಾರಕ್ಕೆ ಕ್ಯಾಶಿಯರ್ ಕುಮಾರಸ್ವಾಮಿಯನ್ನ ಕೊಲೆ ಮಾಡಿರೋನು. ಈತನ ಹೆಸರು ಸುಭಾಷ್. ಎಲ್ಲಾರ ಸುಭಾಷ್ ಅಂತಲೇ ಈತ ಫೇಮಸ್. ಇದಕ್ಕೆ ಸಾಕ್ಷಿ ಎಂಬಂತೆ ವಾಹನಗಳ ಮೇಲೆ LRS ಅಂತ ಸ್ಟಿಕ್ಕರ್ ಹಾಕಿಸಿದ್ದ. ಕೊಲೆ ಮಾಡಿದ್ದಾನೆ. ಅವನ ಮನೆಗೆ ಹೋಗೋ ದಾರಿಯಲ್ಲೇ ಮನೆ ಹತ್ರನೇ ವೇಟ್ ಮಾಡಿಕೊಂಡು ಮಲ್ಟಿಪಲ್ ಟೈಮ್ಸ್ ಅವನಿಗೆ ಸ್ಟ್ಯಾಬ್ ಮಾಡಿ ಅವನು ಮರ್ಡರ್ನ ಮಾಡಿದ್ದಾನೆ. ಅಲ್ಲೇ ಆರೋಪಿಯನ್ನು ನಾವು ಇವಾಗ ವಶಕ್ಕೆ ಪಡ್ಕೊಂಡು ಅವನ್ನ ಜೇಸಿಗೆ ಕಳಿಸ್ಕೊಟ್ಟಿದ್ದೀವಿ. ವಿತಿನ್ 2 hours we were able to trace the accused and arrest him. ಈ ಒಂದು ಘರ್ಷಣೆಗೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಒಂದು ಮಿಕ್ಸ್ಚರ್ ರಿಲೇಟೆಡರಿಂದ ಇಷ್ಟೆಲ್ಲ ಒಂದು ಅಪಾಯಕಾರಿ ಕೃತ್ಯ ಸುಭಾಷನ್ ಮಾಡಿದ್ದಾನೆ. ಹಿಸ್ಟ್ರಿ ಅದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಚೆಕ್ ಮಾಡಬೇಕಾಗಿದೆ. ಬಟ್ ಇಲ್ಲಿ ನಿನ್ನೆ ರಾತ್ರಿ ಆದ ಘರ್ಷಣೆನೇ ಮೇಯ್ನ್ ರೀಸನ್ ಅಂತ ನಮಗೆ ಇದಕ್ಕೆ ಗೊತ್ತಾಗಿದೆ. 10 ರೂಪಾಯಿ ಮಿಕ್ಸ್ಚರ್ ವಿಚಾರಕ್ಕೆ ಹರಿಯಿತು ನೆತ್ತರು. ಹೆಂಡತಿ ಮಗಳ ಮುಂದೆಯೇ ಕ್ಯಾಶಿಯರ್ ಕೊಂದ ಕಿರಾತಕ. ಅಕ್ಟೋಬರ್ 26ನೇ ತಾರೀಕು ಸಂಡೇ ಬೇರೆ. ಹೀಗಾಗಿ ಸಂಜೆ ಆಗ್ತಾಗಿದ್ದಂತೆ ಈ ಸುಭಾಷ್ ಇನೋವಾ ಕಾರ್ ಹತ್ತಿ ಲಕ್ಕೂರಿನ ವೈನ್ಸ್ಗೆ ಬಂದಿದ್ದಾನೆ. ರಾತ್ರಿ 9:30 ಸುಮಾರಿಗೆ ಒಂದೊಂದೇ ಸಿಪ್ ಹಾಕಿಕೊಂಡಿದ್ದಾನೆ. ಕಿಕ್ ಏರೋ ತನಕ ಪೆಗ್ ಮೇಲೆ ಪೆಗ್ ಹಾಕಿಕೊಂಡಿದ್ದಾನೆ. ಆದರೆ ಸ್ವಲ್ಪ ಕಿಕ್ ಏರ್ತಿದ್ದಂತೆ ಈ ಸುಭಾಷ್ಗೆ ಮತ್ತಷ್ಟು ಎಣ್ಣೆ ಬೇಕು ಎನಿಸಿದೆ. ಹೀಗಾಗಿ ರಾತ್ರಿ 9:30 ಸುಮಾರಿಗೆ ಮತ್ತೊಮ್ಮೆ ಸಾಯಂಕಾಲ ರಾತ್ರಿ 9:45ಗೆ ಅವ್ನು ಮತ್ತೆ ಇಲ್ಲಿ ಕುಡಿದು ಕಾಸು ಕೊಟ್ಟಿದ್ದಾನೆ. ಕಾಸು ಕೊಟ್ಟಂತೆ. ಕಾಸು ಕೊಟ್ಟ ಮೇಲೆ ಅವನು ಆ ಹುಡುಗ ಇವಾಗಿರೋ ಶ್ರೀನಿವಾಸ ಅನ್ನೋ ಹುಡುಗ ಸ್ನ್ಯಾಕ್ಸ್ ಏನೋ ಕೇಳಿದ್ದಾನೆ. ಅವನು ಎತ್ತು ಕೊಟ್ಟಿದ್ದಾನೆ. ಅವನು ಯಾವುದೋ ಮಣ್ಣು ಹೊಡಿಯೋದು ಇದು JCB ಇಟ್ಕೊಂಡು ಅದೇ ಗುಲ್ಬರ್ಗದವರು
ಕುಡ್ಕನೇ ಅವನು. ಇನ್ನು ಅವ್ರ ತಂದೆ ಒಳ್ಳೆಯವರು, ಅವ್ರ ದೊಡ್ಡಪ್ಪ ಒಳ್ಳೆಯವರು, ದೊಡ್ಡಪ್ಪನ ಮಕ್ಕಳು ಒಳ್ಳೆಯವರು. ಬಿಯರ್ ಬಾಟಲ್ ಹಿಡಿದು ಅಟ್ಟಹಾಸ. ಇದೇ ವೇಳೆ ನನಗೆ ಹೊಡಿತೀಯಾ ಅಂತ ಕ್ಯಾಶಿಯರ್ ಕುಮಾರಸ್ವಾಮಿ ಕೂಡ ಮತ್ತೊಂದು ಬಿಯರ್ ಬಾಟಲ್ ಎತ್ಕೊಂಡು ಬಂದು ಸುಭಾಷ್ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಇಲ್ಲಿಗೆ ಇಬ್ಬರ ಬುರುಡೆಯು ಓಪನ್ ಆಗಿತ್ತು. ಗಲಾಟೆ ಬಳಿಕ ಸೆರೆ ಹಿಡಿದ ದೃಶ್ಯ ಬೇಗಿದು. ಎಸ್ಕಾರ್ಟ್ ಭದ್ರತೆ ರೀತಿ ಆಸ್ಪತ್ರೆಗೆ ಹೋದ ಕ್ಯಾಶಿಯರ್. 10 ರೂಪಾಯಿ ಮಿಕ್ಸರ್ ಪಾಕೆಟ್ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಬುರುಡೆ ಓಪನ್ ಮಾಡಿಕೊಂಡಿದ್ದಾಗಿ ಸುಭಾಷ್ ಮಾಲೂರಿನ ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಆಗ್ತಾನೆ. ಆದರೆ ಬಾರ್ ಕ್ಯಾಶಿಯರ್ಗೆ ಒಬ್ಬನೇ ಹೋಗೋದಕ್ಕೆ ಭಯ ಆಗಿತ್ತು. ಹೀಗಾಗಿ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿ ಕ್ಯಾಶಿಯರ್ ಕುಮಾರಸ್ವಾಮಿ ಜೊತೆ ಹೋಗಿದ್ದಾರೆ. ಹಿಂದೆ ಇಬ್ಬರು ಯುವಕರು ಒಂದು ಬೈಕ್ನಲ್ಲಿ ಹೋದ್ರೆ ಕ್ಯಾಶಿಯರ್ ಮತ್ತೊಂದು ಬೈಕ್ ಏರಿದ್ದ. ಮತ್ತಿಬ್ಬರು ಯುವಕರು ಮತ್ತೊಂದು ಬೈಕ್ನಲ್ಲಿದ್ರು. ಥೇಟ್ ಎಸ್ಕಾರ್ಟ್ ರೀತಿ ಭದ್ರತೆ ನೀಡಿ ಚಿಕಿತ್ಸೆ ಕೊಡಿಸಿ ವಾಪಸ್ ಆಗಿದ್ರು. ಆದ್ರೆ ಇನ್ನೇನು ಮನೆ ಸಿಕ್ತು. ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನಡೆಯಬಾರದ ಘಟನೆ ನಡೆದೇ ಬಿಡುತ್ತೆ. ರವಿ ಅನ್ನೋ ಹುಡುಗ ಕುಮಾರ್ನ ಕರ್ಕೊಂಡು ಮನೆ ಹತ್ರ ಬರ್ತಾ ಇರೋವಾಗ ಅವರಿಂದ ರಾಜೇಶ್ ಮತ್ತು ಮುರಳಿ ಅನ್ನೋ ಹುಡುಗರು ಅವರಿಂದ ಬರ್ತಾಯಿದ್ದಾರೆ. ಅವರಿಂದ ಶಂಕರನು ಇವ್ರು ಬರ್ತಾಯಿದ್ದಾರೆ. ಶಂಕರನು ಇವರು ಅಲ್ಲಿಂದ ಒಂದು 30 ಮೀಟ್ರ್ 30 ಮೀಟ್ರ್ ದೂರದಲ್ಲಿ ಶಂಕರ ಇದ್ದಾನೆ. ಇನ್ನೊಂದು 15 ಮೀಟ್ರದಲ್ಲಿ ಮುರಳಿನೂ ರಾಜೇಶ್ ಅನ್ನೋ ಹುಡುಗ ಇದ್ದಾನೆ. ಮತ್ತು ಕುಮಾರನ ಜೊತೆಯಲ್ಲಿ ರವಿ ಅನ್ನೋ ಹುಡುಗ ಇದ್ದಾನೆ. ಆ ಸ್ಪಾಟ್ಗೆ ಬರೋ ಅಷ್ಟೊತ್ತಿಗೆ ಅವನು ಅಲ್ಲೇ ಕಾತ್ಕೊಂಡಿದ್ದು ಸುಭಾಷ್ ಅನ್ನೋ ಹುಡುಗ ಕುಮಾರನಿಗೆ ಚೆನ್ನಾಗಿ 10 ರೂಪಾಯಿ ಮಿಕ್ಸರ್ ವಿಷಯ 21 ಬಾರಿ ಇರಿದು ಕೊಲೆ. ಆಸ್ಪತ್ರೆಗೆ ಹೋಗಿ ಲಕ್ಕೂರು ಗ್ರಾಮದ ಮನೆ ಎದುರು ಕುಮಾರಸ್ವಾಮಿ ಬಂದಾಗ ರಸ್ತೆ ಪಕ್ಕದಲ್ಲೇ ನಿಂತಿದ್ದ ಸುಭಾಷ್ ಏಕಾಏಕಿ ಅಟ್ಯಾಕ್ ಮಾಡಿದ್ದಾನೆ. ಕೆಳಗೆ ಕುಸಿದು ಬಿದ್ದ ಕುಮಾರಸ್ವಾಮಿಯನ್ನ ಚಾಕುವಿನಿಂದ ಮನಸೋಗಿಚ್ಚೆ ಚುಚ್ಚಿದ್ದಾನೆ. ಕುತ್ತಿಗೆ ಭಾಗವನ್ನೇ ಟಾರ್ಗೆಟ್ ಮಾಡಿ ಇರಿದಿದ್ದಾನೆ. ಹೆಂಡತಿ ಮಕ್ಕಳು ನೋಡ್ತಿರೋವಾಗ್ಲೇ ಅಯ್ಯೋ ಬಿಟ್ಬಿಡಿ ಅಂತ ಅಂಗಲಾಚ್ತಿರೋವಾಗ್ಲೇ ಈ ಪಾಪಿ ಸುಭಾಷ್ ಕುಮಾರಸ್ವಾಮಿಗೆ ಚಾಕುವಿನಲ್ಲಿ ಇರಿದಿದ್ದಾನೆ. ಏನಿಲ್ಲ ಅಂದ್ರು 21 ಬಾರಿ ಇರಿದಿದ್ದಾನೆ. ಹೀಗಾಗಿ ಆಸ್ಪತ್ರೆಗೆ ಸಾಗಿಸೋಕು ಮುನ್ನವೇ ಕುಮಾರಸ್ವಾಮಿ ಶಿವನ ಪಾದ ಸೇರಿಕೊಂಡಿದ್ದಾನೆ. ಆಮೇಲೆ ಅವರ ಮಿಸ್ಸಸ್ಸು ಮೇಲಿಂದನೇ ನೋಡಿಕೊಂಡು ಅಯ್ಯಯ್ಯೋ ಬಿತ್ಕೊಂಡು ಕಾಪಾಡಿ ಅಂತ ಅಮ್ಮ ಅರ್ಚ್ಕೊಂಡ್ಮೇಲೆ ಅವರು ಮನೆಯವರು ಎಲ್ಲ ಈಚೆಗೆ ಬಂದರು. ಅಷ್ಟೊತ್ತಿಗೆ ಇವರು ಹೋಗಿದ್ದಾರೆ. ಯಾರೋ ರಾಜೇಶು, ಮುರಳಿ ಪ್ಲಸ್ ರವಿ ಯಾವಾಗ ಈ ಅಟ್ಯಾಕ್ ಮಾಡಿದ್ದ ನಮ್ಗೇನು ಮಾಡ್ತಾನೆ ಅಂತ ಓಡೋಗಿರ್ಬೋದು. ಅದು ನನಗೆ ಸ್ಪಷ್ಟ ಮಾಹಿತಿ ಗೊತ್ತಿಲ್ಲ. ಏನಿದ್ರು ಅದರಲ್ಲಿ ಇವರೇ ಪೊಲೀಸರು ಇದು ಮಾಡಬೇಕು. ಮನೆ ಮೇಲಿಂದ ಇಳಿದು ಹೆಂಡತಿ ಬರೋ ಅಷ್ಟರಲ್ಲೇ ಕುಮಾರಸ್ವಾಮಿಯ ನೆತ್ತರು ಹರಿಸಿದ್ದಾನೆ. ಸುಭಾಷ್ನ ಅಟ್ಟಹಾಸ ನೋಡಿ ಸ್ಥಳೀಯರು ಕೂಡ ಹತ್ತಿರ ಹೋಗೋಕೆ ಭಯಪಟ್ಟಿದ್ದಾರೆ. ನಂತರ ಈ ಕಿರಾತಕ ಸುಭಾಷ್ ತನ್ನ ಇನೋವಾ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾನೆ.
ಅಷ್ಟೋಗಿಷ್ಟೋ ದುಡ್ಡು ನೋಡ್ತಾಗಿದ್ದಾಗಿ ಸುಭಾಷ್ ಸುಮ್ಮನೆ ಆಸಾಮಿ ಅಲ್ಲ, ಸಾಮಾನ್ಯದವನಂತೂ ಅಲ್ವೇ ಅಲ್ಲ. ಟಿಪ್ಪರ್ ಲಾರಿಯಲ್ಲಿ ಬರೋ ದುಡ್ಡು, ಜೆಸಿಬಿ ಮೂಲಕ ಸಿಗೋ ಹಣದಲ್ಲಿ ಬಿಂದಾಸಾಗೆ ಲೈಫ್ ಲೀಡ್ ಮಾಡ್ತಿದ್ದ. ಇನೋವಾ ಕಾರಿನಲ್ಲಿ ಓಡಾಡ್ಕೊಂಡು ಶೋಕಿ ಮಾಡ್ಕೊಂಡು ತಿರುಗಾಡ್ತಿದ್ದ. ಇಷ್ಟೇ ಅಲ್ಲ, ಈ ಸುಭಾಷ್ಗೆ ಕೈ ಕಾಲು ಒಂದ್ ಕಡೆ ನಿಲ್ತಾ ಇರಲಿಲ್ಲ. ಹೀಗಾಗಿಯೇ ಏರಿಯಾದ ಎಣ್ಣೆಗೂ ಈ ಕಿರಾತಕನಿಗೂ ಲಿಂಕಿಟ್ಟ ಭಗವಂತ. ನಶೆಯಲ್ಲಿ ಸಿಕ್ಕವರ ಮೇಲೆ ಮುಗಿ ಬೀಳ್ತಿದ್ದ ಪುಂಡ. ಬಿಸ್ನೆಸ್ ಮಾಡೋಕೆ ಒಳ್ಳೆ ಅವಕಾಶ ಆಗಿತ್ತು. ದುಡ್ಡು ಕಾಸಿಗೆ ಈ ಸುಭಾಷ್ಗೆ ಕೊರತೆ ಇರಲಿಲ್ಲ. ಟಿಪ್ಪರ್ ಲಾರಿ ಹಾಗೂ ಜೆಸಿಬಿ ಮೂಲಕವೇ ಬೇಜಾನ್ ಸಂಪಾದನೆ ಮಾಡ್ತಿದ್ದ. ದುಡ್ಡಿದೆ, ಕಾರಿದೆ ಅಂತ ಸುಮ್ಮನೆ ಇರೋದು ಬಿಟ್ಟು ಎಣ್ಣೆಗೆ ಅಡಿಕ್ಟ್ ಆಗಿದ್ದ. ಪ್ರತಿದಿನ ಸಂಜೆ ಫುಲ್ ಕಿಕ್ ಏರಿಸಿಕೊಂಡು ಮನೆಗೆ ಬರ್ತಿದ್ದ. ಈ ನಡುವೆ ದಾರಿಯಲ್ಲಿ ಯಾರಾದ್ರೂ ಒಂಟಿಯಾಗಿ ಕಾಣಿಸ್ಕೊಂಡ್ರೆ ಮುಗೀತು, ಕಿರಿಕ್ ಮಾಡಿ ಕ್ವಾಟ್ಲೆ ಕೊಡ್ತಿದ್ದಂತೆ. ದೊಡ್ಡ ಪುಡಾಂಗಿನ ರೀತಿ ಅಬ್ಬರಿಸೋಕೆ ಮುಂದಾಗ್ತಿದ್ದಂತೆ. ಕಂಠಪೂರ್ತಿ ಕುಡಿದರೆ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಸುಮ್ನೆ ಆದ್ರೂ ಬೈತಿದ್ನಂತೆ. ಅಲ್ಲದೆ ಅಮಾಯಕರ ಮೇಲೆ ಹಲ್ಲೆ ಮಾಡೋದನ್ನ ರೂಢಿಸಿಕೊಂಡಿದ್ದಂತೆ. ಹೀಗಾಗಿಯೇ ಈ ಸುಭಾಷ್ನ ಸಹವಾಸವೇ ಬೇಡ ಅಂತ ಲಕ್ಕೂರಿನ ಕೆಲ ಯುವಕರು ಸುಮ್ಮನಾಗಿದ್ರು. ನಮ್ಮ ಸ್ಟೇಷನಿಂದನೇ ಕರ್ಕೊಂಬಂದಿದ್ರು ಅವನ್ನೆಲ್ಲ. ಸರ್ ಇವ್ರ ತಂದೆನೇನು ಕರ್ಕೊಂಬರ್ತೀರಾ, ಸುಮ್ಮನೆ ಏನಕ್ಕೆ ಇವನು, ನಾನೇ ಬಿಟ್ಬಿಡಿ ಸರ್ ಅಂತ ನಾನೇ ರಿಕ್ವೆಸ್ಟ್ ಮಾಡಿದೆ. ಅಂಥ ಒಳ್ಳೆಯವರು ಅವ್ರ ತಂದೆಯವರು. ಇವನು ಸುಹಾಸ್ ಅನ್ನೋನು ತುಂಬ ಕೆಟ್ಟ ಮನುಷ್ಯ. ಹಾಗೆ ನೋಡಿ, ಹುಡುಗ 30 ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡಿದ ಕ್ಯಾಶಿಯರ್ ಕೆ ಡಿ ಕುಮಾರಸ್ವಾಮಿ ಅನ್ನೋನ್ನ 28 ಬಾರಿ ಚುಚ್ಚಿ ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ. ನಾರಾಯಣಪ್ಪ ಬಿಲ್ಡಿಂಗ್ ಮನೆ ಮುಂದೆನೇ ಚುಚ್ಚಿರೋದು. 2 ತಿಂಗಳ ಹಿಂದೆಯೂ ಕ್ಯಾಶಿಯರ್ಗೆ ಥಳಿಸಿದ್ದ ನೀಚ. ಸಿಕ್ಕವರ ಮೇಲೆ ತಾಕತ್ ತೋರಿಸೋಕೆ ಹೋಗ್ತಿದ್ದ ಈ ಸುಭಾಷ್ ಕಳೆದ 2 ತಿಂಗಳ ಹಿಂದೆ ವೈನ್ಸ್ಗೆ ಬಂದಿದ್ದಾನೆ. ಫುಲ್ ಟೈಟ್ ಆಗಿದ್ದಾನೆ. ಸಿಕ್ಕ ಸ್ನೇಹಿತರನ್ನ ಕರೆಸ್ಕೊಂಡು ಕಂಠಪೂರ್ತಿ ಕುಡಿದಿದ್ದಾನೆ. ಒಂದೇ 1 ಗಂಟೆ ಅಂತರದಲ್ಲಿ ಸುಮಾರು 4,000 ಬಿಲ್ ಮಾಡಿದ್ದಾನೆ. ಆದರೆ ಕುಡಿದು ವಾಪಸ್ ಹೋಗೋವಾಗ ಬಿಲ್ ಕೊಡದೆ ಹೋಗೋಕೆ ಮುಂದಾಗಿದ್ದಾನೆ. ಸುಭಾಷ್ ಬಿಲ್ಲು ಅಂದ್ರೆ ಹಣ ನೀಡದೆ ಗಲಾಟೆ ಮಾಡಿದ್ದಾನೆ. ಕ್ಯಾಶಿಯರ್ ಕುಮಾರಸ್ವಾಮಿ ಜೋರಾಗಿಯೇ ಕೇಳಿದ್ದಕ್ಕೆ ಬಾರ್ನಲ್ಲಿದ್ದ ಗಾಜನ್ನೇ ಒಡೆದು ಸಿಕ್ಕ ವಸ್ತುಗಳನ್ನ ಪೀಸ್ ಮಾಡಿ ದಿಮಾಕು ತೋರಿಸಿದ್ದ. ಆಗ ಮಾಲೂರು ಪೊಲೀಸ್ ಠಾಣೆಗೆ ಕ್ಯಾಶಿಯರ್ ಕುಮಾರಸ್ವಾಮಿ ದೂರು ನೀಡಿದ್ದ. ಆದರೆ ಸುಭಾಷ್ ಕುಡುಕ ಆಗಿದ್ರೂ ಕೂಡ ಅವರ ಮನೆತನಕ್ಕೆ ಗ್ರಾಮದಲ್ಲಿ ಒಳ್ಳೆಯ ಹೆಸರಿದೆ. ಹಾಗಾಗಿ ಮಾಲೂರು ಪೊಲೀಸರು ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಮೂಲಕ ಅಂದು ಪ್ರಕರಣವನ್ನ ಇತ್ಯರ್ಥ ಮಾಡಿದ್ರು. ಮೊನ್ನೆ ಒಂದ್ಸಲ ಅಟ್ಯಾಕ್ ಮಾಡಿದ್ದ 2 ತಿಂಗಳ ಹಿಂದೆ ಇಲ್ಲೇ ಇಲ್ಲ, ಇಲ್ಲೇ ಬಾಟ್ಲೆಲ್ಲ ಹೊಡೆದು ಕೌಂಟ್ರಿಗೆಲ್ಲ ಹೊಡೆದು ಕ್ಯಾಲ್ಕುಲೇಟ್ರೆಲ್ಲ ಎತ್ತಿ ಬಿಸಾಕಿ ಅವನಿಗೂ ಕುಮಾರ್ಗೆ ಹೊಡೆದು ಇದು ಮಾಡಿದ ಕಂಪ್ಲೇಂಟ್ ಮಾಡಿಸಿದ್ವಿ. ಆಮೇಲೆ ಯಾರೋ ಈ ಊರಲ್ಲಿ ದೊಡ್ಡವರು ಏನೋ ಹೋಗಿ ಸ್ಟೇಷನಲ್ಲಿ ಇದು ಬಂದು ಮೆಡ್ಸ್ಕೊಂಬಂದರು. ಇವನು ಸುಮ್ಮನೆ ಎಲ್ಲಿ ಹೋದ್ರು ಹೋಗ್ಲಿ ಬಿಡಿ ಅಣ್ಣ ಸುಮ್ಮನೆ ಅಂತ ಇವನು ಅಂದ್ಬಿಟ್ಟ. ಇದರಿಂದ ನಾವು ಸುಮ್ಮನೆ ಆದ್ವಿ. ನನ್ನನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋ ರೀತಿ ಮಾಡಿದ್ದಾನೆ. ಕ್ಯಾಶಿಯರ್ ಕುಮಾರಸ್ವಾಮಿಗೆ ಒಂದಲ್ಲ ಒಂದು ದಿನ ಸರಿಯಾಗಿ ಕೊಡ್ತೀನಿ ಅಂತ ಮನಸಲ್ದೇ ಈ ಸುಭಾಷ್ ದ್ವೇಷವನ್ನ ಸಾಧಿಸಿದ್ದಾನೆ. ಒಳ್ಳೆ ಸಮಯ ಬರ್ಲಿ, ಯಾವುದಾದ್ರೂ ಗಲಾಟೆಯಲ್ಲಿ ಈ ಕುಮಾರಸ್ವಾಮಿ ತಗಲಾಕೊಳ್ಳಿ, ಆಗ ನಾನೇನು ಅಂತ ತೋರಿಸ್ತೀನಿ ಅಂತ ಪ್ರತಿದಿನ ಆಲೋಚನೆ ಮಾಡಿಕೊಂಡು ಇದೇ ವೈನ್ಸ್ಗೆ ಬರೋಕೆ ಶುರು ಮಾಡಿದ್ದಾನೆ. ಗಲಾಟೆ ನಡೆದ ವೈನ್ಸ್ನಲ್ಲೇ ಸಿಟ್ಟಿಂಗ್ ಹಾಕಿ ಕಿಕ್ ಏರಿಸಿಕೊಂಡು ಹೋಗ್ತಾಗಿರ್ತಾನೆ. ಈ ನಡುವೆ ಅಕ್ಟೋಬರ್ 26ನೇ ತಾರೀಕು ಕೂಡ ಕಿಕ್ ಏರಿಸಿಕೊಂಡವನು 10 ರೂಪಾಯಿ ಮಿಕ್ಸರ್ನ ಕಾಸು ಕೊಡದೆ ಆಟ ಆಡಿಸಿದ್ದ. ಈ ವೇಳೆ ಕೋಪದಲ್ಲಿ ಕ್ಯಾಶಿಯರ್ ಕುಮಾರಸ್ವಾಮಿ ಸುಭಾಷ್ಗೆ ಬೈದಿದ್ದಾನೆ. ಆ ಬೈಗುಳವೇ ಹಳೆ ದ್ವೇಷದ ಕಿಡಿಯನ್ನ ಧಗಧಗಿಸುವಂತೆ ಮಾಡಿದೆ.
ಪಕ್ಕಾ ಪ್ಲಾನ್ ಮಾಡಿ ಹೊಂಚು ಹಾಕಿ ಕೊಂದ. 2 ತಿಂಗಳ ಹಿಂದೆ ಸ್ಟೇಷನ್ಗೆ ಕರೆಸಿದ್ದ ಅನ್ನೋ ಸೇಡು, 10 ರೂಪಾಯಿಗೆ ಮಾನ ತೆಗೆದ ಅನ್ನೋ ಕೋಪ, ಬುರುಡೆ ಓಪನ್ ಮಾಡಿದ್ದಾನೆ. ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ಆಲೋಚನೆ ಮಾಡಿದ್ದಾಗಿ ಸುಭಾಷ್ ಕ್ಯಾಶಿಯರ್ ಕುಮಾರಸ್ವಾಮಿಯನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ಅದರಂತೆ ತನ್ನ ಸ್ನೇಹಿತರ ಸಪೋರ್ಟ್ ಕೂಡ ಪಡೆದುಕೊಂಡಿದ್ದಂತೆ. ಇಷ್ಟೇ ಅಲ್ಲ, ಮನೆ ಬಳಿಯೇ ಈ ಕುಮಾರಸ್ವಾಮಿ ಒಂಟಿಯಾಗಿ ಸಿಗ್ತಾನೆ ಅಂತ ಪ್ಲಾನ್ ಮಾಡಿದ್ದಾನೆ. ಅದರಂತೆ ಈ ಕುಮಾರಸ್ವಾಮಿ ಮನೆ ಬಳಿ ಬರೋಕು ಮೊದಲೇ ಕಾರಿನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಕುಮಾರಸ್ವಾಮಿ ಬರೋ ತನಕ ಕಾದಿದ್ದಾನೆ. ನಂತರ ರಸ್ತೆಯಲ್ಲೇ ಹೊಂಚು ಹಾಕಿ ಪ್ಲಾನ್ ಮಾಡಿ ಕ್ಯಾಶಿಯರ್ನ ಕಥೆಯನ್ನ ಮುಗಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸ್ಪಾಟ್ಗೆ ಎಂಟ್ರಿ ಕೊಟ್ಟ ಮಾಲೂರು ಪೊಲೀಸರು ಹಂತಕನ ಹೆಜ್ಜೆ ಗುರುತು ಪತ್ತೆ ಮಾಡಿ ಬಂಧನಕ್ಕೆ ಮುಂದಾಗ್ತಾರೆ. ನಂತರ ಈ ಕಿರಾತಕ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಹೀಗಾಗಿ ಹೊಸಕೋಟೆಯಲ್ಲಿ ಹೋಗುತ್ತಿದ್ದ ಸುಭಾಷ್ನನ್ನ ಪೊಲೀಸರು ದಾರಿಯಲ್ಲೇ ಬಂಧಿಸಿದ್ದಾರೆ.